ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಸಾಧನಾಗೆ ಗೊತ್ತಾಗ್ಬಿಟ್ಟಿದೆ ಸುಮನಾ ಹೊಟ್ಟೆಲಿ ಮಗು ಎಲ್ಲ ಆಲ್ರೆಡಿ ಅಬೌಟ್ ಆಗಿದೆ ಅಂತ. ಅದೇ ವಿಷಯ ಮುಂದಿಟ್ಕೊಂಡು ಸುಮನಾಗೆ ಬ್ಲ್ಯಾಕ್ ಮೇಲ್ ಮಾಡಿ ಸುಮನಾನ ಮನೆಯಿಂದ ಹೊರಗಡೆ ಕಳಿಸೋ ದೊಡ್ಡ ಪ್ಲ್ಯಾನ್ನ ಮಾಡ್ಕೊಂಡಿದ್ದಾಳೆ. ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹೇಗಾದರೂ ಮಾಡಿ ಸುಮನನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಂಥ ಸಾಧನ ಜಾನು ಮುಖಾಂತರ ಅವಳು ಕುಡಿಯೋ ಕಾಫಿಗೆ ಮತ್ತು ಬರೋ ಔಷಧಿ ಹಾಕ್ತಾಳೆ. ಜೊತೆಗೆ ಹೊಟ್ಟೆ ನೋವು ಬರುತ್ತೆ. ಹೊಟ್ಟೆ ನೋವನ್ನ ತಡ್ಕೊಳ್ಳೋಕ್ಕಾಗೋದಿಲ್ಲ ಸುಮನಾಗೆ. ತಕ್ಷಣ ಅತ್ತೆ ಮಾವ ಗಾಬರಿ ಆಗ್ತಾರೆ. ಈ ಕಡೆ ಸಾಧನ ಕೂಡ ಗಾಬರಿ ಆಗ್ತಾಳೆ. ಡಾಕ್ಟರ್ಗೆ ಫೋನ್ ಮಾಡಿ ಅಂದಾಗ ಡಾಕ್ಟರ್ಗೆಲ್ಲ ಫೋನ್ ಮಾಡಿದ್ರೆ ಆಗೋದಿಲ್ಲ, ಮಗುಗೇನಾದ್ರು ತೊಂದರೆ ಆಗಿಬಿಟ್ರೆ ಅದಕ್ಕೋಸ್ಕರ ಹೋಗಿ ಚೆಕಪ್ ಮಾಡಿಸ್ಕೊಂಡೇ ಬರೋದು ಒಳ್ಳೇದು ಅಂತ ಹೇಳಿ ಸಾಧನ ಮತ್ತು ಜಾನು ಇಬ್ಬರು ಕೂಡ ಸುಮನನ ಕರ್ಕೊಂಡು ಹೋಗ್ತಾರೆ. ಸುಮನ ಬರಲ್ಲ ಅಂದರೂ ಕೂಡ ಮಾವನ ಮುಖಾಂತರ ಹೇಳಿಸಿ ಅವಳನ್ನ ಲಾಕ್ ಮಾಡ್ತಾರೆ. ಈ ಕಡೆ ಹೋಗೋ ದಾರಿಲಿ ಸುಮನ ಖಂಡಿತ ಪ್ರೆಗ್ನೆಂಟ್ ಅಲ್ಲ ಅನ್ನೋದು ಗೊತ್ತಾದರೆ ಖಂಡಿತ ಎಲ್ಲರ ಮುಂದೆ ಬಟಾಬೈಲ್ ಮಾಡಬೇಕು. ಅವಳು ಆಡ್ತಿರೋ ನಾಟಕಕ್ಕೆ ಫುಲ್ ಸ್ಟಾಪ್ ಇಡಬೇಕು. ಖಂಡಿತ ಇವತ್ತು ಇವಳು ಬಚಾವಾಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ರೆ ಆ ಒಂದು ಅನ್ಕಾನ್ಷಿಯಸ್ ಅಲ್ಲೂ ಕೂಡ ಸುಮ್ಮನೆ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾಳೆ. ಬಟ್ ಆಗೋದಿಲ್ಲ, ಬಿಕಾಸ್ ಲಾಕ್ ಆಗಿರುತ್ತೆ ಡೋರ್. ಫೈನಲಿ ಅವಳು ಅನ್ಕಾನ್ಷಿಯಸ್ ಆಗಿದ್ದಾಳೆ. ಈ ಕಡೆ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ. ಈ ಕಡೆ ಮನೇಲಿ ಅತ್ತೆ ಮತ್ತು ಮಾವ ಇಬ್ಬರು ಕೂಡ ಗಾಬರಿ ಆಗಿದ್ದಾರೆ. ಮಗುಗೆ ಏನಾಗ್ಬಿಡುತ್ತೋ ಎಂತ ಆಗ್ಬಿಡುತ್ತೋ ಅಂತ. ನಂತರ ಈ ಕಡೆ ಡಾಕ್ಟರ್ ಹತ್ರ ಬರ್ತದಾಗೆ ಯಾವತ್ತಿಂದ ಈ ಪ್ಲ್ಯಾನ್ ಯಾವತ್ತೂ ಮಾಡ್ಬೋದಿತ್ತಲ್ವಾ ಅಂದಾಗ ಯಾವತ್ತೂ ಮಾಡ್ಬೋದಿತ್ತು, ಆದರೆ ಸರಿಯಾದ ಟೈಮ್ಗೆ ಮಾಡಿದ್ದೀನಿ ಅಂತ ಅನ್ಕೋತೀನಿ, ಯಾಕಂದರೆ ಇವಾಗ ನನಗೆ ತಲೆ ಓಡಿದ್ದು ಅಂತ ಹೇಳ್ತಾಳೆ. ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಸುಮನನ ಟೆಸ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಸರಿಯಾಗಿ ಟೆಸ್ಟ್ ಮಾಡಿ ಅವಳು ಪ್ರೆಗ್ನೆಂಟ್ ಅಥವಾ ಇಲ್ವಾ ಅನ್ನೋದನ್ನು ನೀನು ಕನ್ಫರ್ಮ್ ಮಾಡಬೇಕು ಅಂತ ಫ್ರೆಂಡ್ ಹೇಳ್ತಾರೆ. ಖಂಡಿತ ಅಂತ ಹೇಳಿ ಸುಮನನ ಮಲಗಿಸಿ ಎಲ್ಲ ರೀತಿ ಟೆಸ್ಟ್ ಮಾಡಿ ಎಲ್ಲ ರೀತಿಯ ಒಂದು ರಿಪೋರ್ಟನ್ನು ಕೂಡ ರೆಡಿ ಮಾಡ್ತಿದ್ದಾರೆ ಡಾಕ್ಟರ್ ಸಾಧನಾ ಫ್ರೆಂಡ್. ನಂತರ ಈ ಕಡೆ ಅಪ್ಪ ಅಮ್ಮ ಇಬ್ಬರು ಕೂಡ ಗಾಬರಿ ಆದವ್ರೆ. ಮಗಂಗೆ ಕಾಲ್ ಮಾಡೋಣ, ವಿಶ್ವ ತಿಳಿಸೋಣ ಅಂತ ಅಂದ್ಕೊಂಡು ಕೇಶವ ಪ್ರಸಾದ್ ಅವರು ತೀರ್ಥ ಕಾಲ್ ಮಾಡ್ತಾರೆ. ತೀರ್ಥ ಅವರು ರಾಜೇಶ್ವರನ ವಿಷಯವಾಗಿ ದೊಡ್ಡವ್ರನ್ನೆಲ್ಲ ಕರೆದು ಮೀಟಿಂಗ್ ಮಾಡೋಕೆ ಹೋಗಿರ್ತಾರೆ. ಅಲ್ಲಿ ತೀರ್ಥಗೆ ಕಾಲ್ ಬರುತ್ತೆ ಸುಮ್ಮನಾಗೆ ಈ ರೀತಿ ಆಗಿ ಸಾಧನ ಮತ್ತು ಜಾನು ಕರ್ಕೊಂಡು ಹೋಗಿದ್ದಾರೆ ಹಾಸ್ಪಿಟಲ್ಗೆ ಅಂತ. ತಕ್ಷಣ ಕುಸ್ತು ಬಿದ್ದು ಹೋಗ್ತಾರೆ ಈ ಕಡೆ ತೀರ್ಥ ಅವರು. ಈ ಕಡೆ ಏನಾಯಿತು ಏನು ಅಂತ ಸಾಹೇಬರು ಕೂಡ ಕೇಳ್ತಿದ್ದಾರೆ ಶಂಕರೇಗೌಡರು. ಈ ಕಡೆ ಸುಮ್ಮನಾಗೆ ಹುಷಾರಿಲ್ಲ, ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದಾಗ ಈ ಕಡೆ ಶಂಕರೇಗೌಡರು ಅಯ್ಯೋ ಈ ಮೀಟಿಂಗ್ನ ಇನ್ನೊಂದು ದಿನ ಮಾಡಿದ್ರಾಯ್ತು, ನೀನು ಹೋಗಪ್ಪ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಚಿಟ್ಟೆಯನ್ನು ಅಯ್ಯೋ ಸಾಹೇಬ್ರೆ ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದಿಲ್ಲ ಅಲ್ವಾ ನೋಡ್ಕೋತೀನಿ, ನೀವು ಮೀಟಿಂಗ್ ಮುಗಿಸ್ಕೊಳ್ಳಿ, ರಾಜೇಶ್ವರನ್ ಮೀಟಿಂಗ್ ಅಂತ ಹೇಳ್ತಿದ್ರೆ ಈ ಕಡೆ ಇಲ್ಲ ಸುಮ್ಮನೆ ನಾನು ನೋಡಲೇಬೇಕು ಅಂತ ಅನ್ನಿಸ್ತದೆ ತೀರ್ಥಾಗ. ನಂತರ ಈ ಕಡೆ ಸಾಧನ ಅದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತಿದ್ದಾಗ ಈ ಕಡೆ ಸಾಧನಕ್ಕೆ ಕರ್ಕೊಂಡು ಹೋಗಿದ್ದಾರಾ ಅಂತ ಅಂದ್ಕೊಂಡಿದ್ದೆ ಚಿಟ್ಟೆ. ಮೊದಲು ನಾನು ಹೋಗ್ತೀನಿ, ನೀವು ಮೀಟಿಂಗ್ ಮಾಡಿ ಅಂತ ಹೇಳಿ ಹೋಗೇ ಬಿಡ್ತಾರೆ. ಈ ಕಡೆ ತೀರ್ಥಾಗೆ ಮೀಟಿಂಗ್ ಮಾಡೋ ಮನಸ್ಸಿಲ್ಲ. ಈ ಕಡೆ ರಾಜೇಶ್ವರನ್ ಮೀಟಿಂಗ್ ಬೇರೆ ದೊಡ್ಡವರೆಲ್ಲ ಬಂದಿದ್ದಾರೆ. ಈ ಕಡೆ ದೊಡ್ಡವರು ಬರ್ತಾರೆ, ಮುಖ್ಯಮಂತ್ರಿಗಳು ಬಂದದ್ದ ಏನಪ್ಪ ಇದು ರಾಜೇಶ್ವರನ್ ವಿಷಯವಾಗಿ ಮೀಟಿಂಗ್ ಆಗಲೇಬೇಕು ಅಂತ ಹೇಳಿದೆಯಂತೆ, ಒತ್ತಡ ಆಗ್ತಿದೆಯಂತೆ ಶಂಕರೇಗೌಡರ ಮೇಲೆ, ಏನಿವತ್ತು ಡಿಸಿಷನ್ ಮಾಡೇ ಬಿಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಮೀಟಿಂಗ್ ಶುರುವಾಗಿದೆ, ಮೀಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ನಂತರ ಈ ಕಡೆ ಡಾಕ್ಟರ್ ಚೆಕಪ್ ಮಾಡ್ತಾ ಇದ್ದಾರೆ. ನಂತರ ಈ ಕಡೆ ಚಿಟ್ಟೆ ಮೊದಲು ಸಾಧನ ಕರ್ಕೊಂಡು ಹೋಗಿದ್ದಾರೆ ಅಂದರೆ ಏನಾದರೂ ಎಡ್ವರ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದ ಹಾಸ್ಪಿಟಲ್ಗೆ ಬರ್ತಾರೆ. ಆ ಹಾಸ್ಪಿಟಲಲ್ಲಿ ಸುಮ್ಮನೆ ಅಡ್ಮಿಟೇ ಆಗಿಲ್ಲ. ಡಾಕ್ಟರ್ ಕೇಳ್ತಾರೆ ಏನೂ ಬಂದಿಲ್ವಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಚಿಟ್ಟೆ ಗಾಬರಿ ಆಗುತ್ತೆ, ಏನಪ್ಪ ಇದು ಬಂದಿಲ್ವಲ್ಲ ಅಂತ. ನಂತರ ಆ ಕಡೆ ಸಾಧನಾಗೆ ಅತ್ತೆ ಮಾವ ಕಾಲ್ ಮಾಡ್ತಾರೆ, ಹೇಗಿದ್ದಾರೆ ಅಂತ ನೀವೇನು ಯೋಚನೆ ಮಾಡಬೇಡಿ ಮಾವ, ಸುಮ್ಮನೆ ಆರಾಮಾಗಿದ್ದಾಳಂತೆ, ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಷ್ಟೇ, ಔಟ್ ಆಫ್ ಡೇಂಜರ್ ಇದೆ, ಯಾವುದೇ ರೀತಿ ತೊಂದರೆ ಆಗಿಲ್ಲ, ಟೆಸ್ಟ್ ಮಾಡ್ತಿದ್ದಾರೆ ಡಾಕ್ಟರ್ ಅಂತ ಹೇಳ್ತಾಳೆ. ನಂತರ ಈ ಕಡೆ ಜಾನು ಅದಕ್ಕೆ ಅವಳಿಗೆ ಏನಾದರೂ ಮಗು ಇದ್ದರೆ ಏನು ಮಾಡೋದು ಅಂದಾಗ ನನಗಂತೂ ಕನ್ಫರ್ಮೇಷನ್ ಇಲ್ಲ, 10% ನನ್ನನ್ನು ಹಳ್ಳಕ್ಕೆ ಬೀಳ್ಸೋಕ್ಕೋಸ್ಕರ ನಾಟಕ ಮಾಡ್ತಿರ್ಬೋದು, ಆದರೆ 90% ಅವಳು ಹೊಟ್ಟೆಲಿ ಮಗು ಇಲ್ಲ ಅಂತಾನೆ ನನ್ನ ಅಭಿಪ್ರಾಯ ಅಂತ ಹೇಳ್ತಾರೆ. ಏನಾದರೂ ಮಗು ಇದ್ದರೆ ನೀವೇ ಕೊಂದ್ಬಿಡಿ, ಅದಕ್ಕೆ ನಿಮ್ಗೇನು ಆರಾಮಲ್ವಾ, ನಿಮ್ಮ ದೃಷ್ಟಿಕೋನದಲ್ಲಿ ಯಾರು ನಿಮಗೆ ಅಡ್ಡ ಬರ್ತಾರೆ ಅವ್ರನ್ನ ಮುಗಿಸೋದು, ಶಿವನ್ ಮುಗಿಸ್ದೆ ಅಂದ್ರಿ ಅಲ್ವಾ, ಹಾಗೆ ಮಗುನ ಕೂಡ ಅಂದಾಗ ಏನು ಮಾತಾಡ್ತಿದ್ಯಾ ನೀನು, ಮಗುನ ಕೊಲ್ಬೇಕಾ, ವಿನಾಕಾರಣ ಈ ರೀತಿಯೆಲ್ಲ ಮಾಡಬಾರ್ದು ಜಾನು, ಒಂದು ಸತ್ಯ ತಿಳ್ಕೊ, ಆ ರೀತಿ ಏನಾದರೂ ಮಗು ಸತ್ತೋದ್ರೆ ನಾನು ಬೇರೆ ಡಾಕ್ಟರ್ ಹತ್ರ ಕರ್ಕೊಂಡು ಬಂದಿದ್ದೀನಿ, ನನ್ನಿಂದನೇ ಮಗು ಸತ್ತೋಯ್ತು ಅಂತ ಹೇಳಿ ಸುಮ್ಮನೆ ಅದು ಕಥೆನೇ ತಿರುಗಿಸ್ಬಿಡ್ತಾಳೆ. ಆ ನಂತರ ಮನೆಯವ್ರ ಮುಂದೆ ನಾನು ಕೆಟ್ಟವಳಾಗಿ ಲಾಕ್ ಆಗ್ತೀನಿ, ಸುಮ್ಮನೆ ಮಗು ಸತ್ತೋಯ್ತು ಅಂತ ಅವಳ ಬಗ್ಗೆ ಅನುಕಂಪ ಹುಟ್ಟುತ್ತೆ ಅಂತ ಹೇಳ್ತಿದ್ದಾರೆ. ಅಯ್ಯೋ ನಾನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲಿಲ್ಲ, ಅವಳ ಪ್ರಾಬ್ಲಮ್ ಅಲ್ವಾ, ಅದಕ್ಕೋಸ್ಕರ ಆ ರೀತಿ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಅಂತ ಹೇಳಿದೆ ಅಂದಾಗ ನೋಡು ಜಾನು, ನಾವು ಅಂದ್ಕೊಂಡಾಗೆ ಅವಳು ಹೊಟ್ಟೆಲಿ ಮಗು ಇಲ್ಲ ಅಂದರೆ ನಾವು ಗೆದ್ದಾಗೆ,
ಅವಳು ಹೊಟ್ಟೆಲಿ ಮಗು ಇಲ್ಲ ಅಂದರೆ ಖಂಡಿತ ಇವತ್ತೇ ಅವಳು ಮನೆಯಿಂದ ಆಚೆ ಹೋಗ್ತಾಳೆ, ಅದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಚಿಟ್ಟೆ ಎಲ್ಲಿ ಹೋಗಿರ್ಬೋದು, ಸುಮನಕ್ಕ ಸಾಧನ ಅವರು ಎಲ್ಲಿ ಕರ್ಕೊಂಡು ಹೋಗಿರ್ಬೋದು ಅಂತ ಅಂದ್ಕೊಂಡಿದ್ದೆ. ತೀರ್ಥಾಗೆ ಕಾಲ್ ಮಾಡ್ತಾರೆ, ನಾವು ಯಾವಾಗಲೂ ರೆಗ್ಯುಲರ್ ಆಗಿ ಕರ್ಕೊಂಡು ಬರೋ ಹಾಸ್ಪಿಟಲ್ಗೆ ಬಂದಿದ್ದೀನಿ, ಆದರೆ ಸುಮನಕ್ಕ ಇಲ್ಲಿ ಇಲ್ಲವೇ ಇಲ್ಲ ಅಂತ. ಮೊದಲು ಸಾಧನ ಮೇಡಮ್ ಕಾಲ್ ಮಾಡಿ ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ ಅಂತ. ತಕ್ಷಣ ಈ ಕಡೆ ತೀರ್ಥ ಕೂಡ ಸಾಧನಾಗೆ ಕಾಲ್ ಮಾಡ್ತಾರೆ. ಸಾಧನ ಕಾಲ್ ಮಾಡಿ ಏನು ಅದಕ್ಕೆ ಚಿಟ್ಟೆ ಹೋಗಿದ್ದಾನೆ ಹಾಸ್ಪಿಟಲಲ್ಲಿ, ಅಲ್ಲಿ ಇಲ್ವಂತೆ, ರೆಗ್ಯುಲರ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿಲ್ವಂತೆ ನೀವು ರೆಗ್ಯುಲರ್ ಡಾಕ್ಟರ್ ಹತ್ರ ಅಂದಾಗ, ಅಯ್ಯೋ ತೀರ್ಥ ಅದು ಸುಮ್ಮನೆ ತುಂಬಾ ವಾಮಿಂಟ್ ಎಲ್ಲ ಆಗ್ತಾ ಇತ್ತಲ್ವ, ಅದಕ್ಕೋಸ್ಕರ ನಾನು ನನ್ನ ಫ್ರೆಂಡ್ ತುಂಬಾ ಗೈನಕಾಲಜಿಸ್ಟ್ ತುಂಬ ಚೆನ್ನಾಗಿ ಎಲ್ಲರನ್ನ ಕೂಡ ಟ್ರೀಟ್ ಮಾಡ್ತಾರೆ, ಅದಕ್ಕೋಸ್ಕರ ಸುಮ್ಮನಾಗಿ ಒಳ್ಳೇದಾಗಲಿ ಅಂತ ನಾನೆಲ್ಲ ಕರ್ಕೊಂಡು ಬಂದಿದ್ದೀನಿ, ನೀನೇನು ವರಿ ಮಾಡ್ಕೋಬೇಡ, ಎಲ್ಲ ಕೂಡ ಆರಾಮಿದೆ ಅಂತ ಹೇಳ್ತಿದ್ದಾರೆ. ಇದನ್ನು ಎಲ್ಲವನ್ನ ಕೂಡ ಕಾನ್ಫರೆನ್ಸ್ ಕಾಲಲ್ಲಿ ಇದ್ದಂತಹ ಚಿಟ್ಟೆ ಕೇಳಿಸ್ಕೊಂಡ್ಬಿಡ್ತಾರೆ. ಖಂಡಿತ ಅವ್ರಿಗೆ ಏನೋ ಅಡ್ವರ್ಟ್ ಮಾಡೋಕ್ಕೆ ಹೋಗಿದ್ದಾರೆ, ಖಂಡಿತ ವಿಷಯನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅಲ್ಲಿ ಸ್ಪೀಡಾಗಿ ಅಲ್ಲಿಂದ ಬಿಡ್ತಾರೆ ಗಾಡಿನ. ನಂತರ ಈ ಕಡೆ ತೀರ್ಥಕ್ಕಂತೂ ಬರೀ ಮನೆ ಕಡೆದೇ ಯೋಚನೆ ಆಗಿಬಿಟ್ಟಿದೆ, ಏನು ಮಾಡೋದು ಅಂತ. ಈ ಕಡೆ ಶಂಕರೇಗೌಡರಂತೂ ಈ ಸುಮ್ಮನೆಯಿಂದನೇ ಇಷ್ಟೆಲ್ಲ ಆಗ್ತಿರೋದು, ಸುಮ್ಮನೆ ಇಲ್ಲ ಅಂದರೆ ಈ ರಾಜೇಶನ್ ಸಾಫ್ ಕೂಡ ಬರೋದಿಲ್ಲ. ಆ ಕಡೆ ಸಾಧನ ನಾನೇ ನೋಡ್ಕೋತೀನಿ ಅಂತ ಅಂದ್ಕೊಂಡಿದ್ದಾರೆ. ಯಾವತ್ತಪ್ಪ ಮುಗಿಯುತ್ತೇವೆ ಎರಡು ಜಗಳ ಅಂತ ಅನ್ಕೋತಿದ್ದಾರೆ ಶಂಕರೇಗೌಡರು. ನಂತರ ಈ ಕಡೆ ಡಾಕ್ಟರ್ ಎಲ್ಲ ರೀತಿ ಚೆಕಪ್ ಮಾಡ್ತಾರೆ. ಚೆಕಪ್ ಮಾಡಿದ ನಂತರ ಸಾಧನ ಹತ್ರಕ್ಕೆ ಬರ್ತಾರೆ. ಸಾಧನ ಅಂತೂ ಏನಾಯಿತು ಹೇಳು ಅಂತ ಫ್ರೆಂಡ್ನ ಕೇಳ್ತಿದ್ರೆ, ನೀನು ಅಂದ್ಕೊಂಡಾಗ ಆಗಿದೆ, ನೀನು ಅಂದ್ಕೊಂಡಿದ್ದು ಸರಿ, ನಿನಗೆ ಕರೆಕ್ಟ್ ಆಗಿದೆ ಅಂಥದ್ದಾಗಿ ಖುಷಿ ಆಗ್ತದೆ, ಹಾಗಿದ್ರೆ ಏನು ಹೇಳ್ತಿದ್ಯಾ ನೀನು ಅಂದಾಗ, ಹೌದು ಅವಳಿಗೆ ಅಬಾರ್ಟ್ ಆಗಿದೆ, ಅವಳು ಪ್ರೆಗ್ನೆಂಟ್ ಆಗಿದ್ದು ನಿಜ, ಆದರೆ ಲಾಸ್ಟ್ ಮಂತ್ ಅವಳಿಗೆ ಅಬಾರ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅವಳು ಡ್ರಾಮಾ ಮಾಡ್ತಿದ್ದಾಳೆ ಅಂತ ಈ ವಿಷಯನ ಕೇಳ್ತಿದ್ದಾಗೆ ಜಾನು ಮತ್ತು ಸಾಧನಾಗೆ ಇಬ್ರಿಗೂ ಖುಷಿ ಆಗ್ಬಿಡುತ್ತೆ. ಫೈನಲಿ ನಾವು ಅಂದ್ಕೊಂಡಾಗೆ ಆಯಿತು, ಯಾವುದೇ ಕಾರಣಕ್ಕೂ ಕೂಡ ಅವಳು ನಮ್ಮಿಂದ ಎಸ್ಕೇಪ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಈ ಒಂದು ರಿಪೋರ್ಟ್ನ ಇಟ್ಕೊಂಡು ಹೋಗಿ ತೋರಿಸಿದ್ರೆ ಖಂಡಿತ ಮನೆಯವ್ರ ಮುಂದೆ ಅವಳ ಕತೆ ಏನಾಗ್ಬೋದು, ಇಲ್ಲ ಅಂದರೆ ಖಂಡಿತ ಇವತ್ತೇ ಅವಳು ಈ ಮನೆಯಿಂದ ತೊಲಗ್ತಾಳೆ ಅಂತ ಅಂದ್ಕೊಂಡಿದ್ದೆ. ಏನು ತರೋಕೆ ಅಂತ ಬರ್ತಿರ್ತಾರೆ. ಅಷ್ಟರಲ್ಲಿ ಫೈನಲಿ ಚಿಟ್ಟೆ ಓಡಿಕೊಂಡು ಬಂದೇ ಬಿಡ್ತಾರೆ. ಚಿಟ್ಟೆನ ನೋಡಿದ್ದೆ ಗಾಬರಿ ಆಗ್ತಿದ್ದಾರೆ. ನಂತರ ಈ ಕಡೆ ಸುಮ್ಮನ ಪ್ರಜ್ಞೆ ಇಲ್ಲದೆ ಮಲಗಿದಾಳೆ. ನಂತರ ಈ ಕಡೆ ಪ್ರಜ್ಞೆ ಬರುತ್ತೆ. ಕಾರಲ್ಲಿ ಸುಮ್ಮನ ಕರ್ಕೊಂಡು ಮನೆ ಕಡೆ ಬರ್ತಿದ್ದಾಳೆ. ಈ ಕಡೆ ದಾರಿ ಮಧ್ಯೆ ತನಗೆ ಗೊತ್ತಿರ್ತಕ್ಕಂಥ ವಿಷಯನ ಸುಮ್ಮನ ಹತ್ರ ಹೇಳ್ತಿದ್ದಾಳೆ. ನೋಡು ಸುಮ್ಮನ, ನಿನ್ನ ಹೊಟ್ಟೆಲಿ ಮಗು ಇಲ್ಲ, ನಿನಗೆ ಅಬಾರ್ಟ್ ಆಗಿದೆ, ನೀನೀಗ ಪ್ರೆಗ್ನೆಂಟ್ ಅಲ್ಲ, ಯಾವುದೇ ಮಗು ಕೂಡ ಇಲ್ಲ, ನೀನು ನಾಟಕ ಮಾಡ್ತಿದ್ಯಾ ಅನ್ನೋ ವಿಷಯ ನನಗೆ ಗೊತ್ತಾಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಪ್ರೂಫ್ ಕೂಡ ಇದೆ. ಈ ವಿಷಯ ಮನೆಗೆ ಹೇಳಿದ್ರೆ ಏನಾಗುತ್ತೆ ಗೊತ್ತಾ, ಮಾವ, ಅತ್ತೆ, ನಿನ್ನ ಗಂಡ ಎಲ್ಲರ ವಿಷಯ ಅಂತ ಹೇಳ್ತಿದ್ದೆ. ದಯವಿಟ್ಟು ನಿನ್ನ ಕೈ ಮುಗ್ದು ಕೇಳ್ಕೊತೀನಿ ಸಾಧನ, ದಯವಿಟ್ಟು ಈ ವಿಷಯ ಯಾವುದೇ ಕಾರಣಕ್ಕೂ ಮನೆಯವ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳ್ತಿದ್ರೆ. ಹೌದಾ, ಗೊತ್ತಾಗಬಾರ್ದ, ಹಾಗಿದ್ರೆ ನಾನು ಹೇಳುವ ಹಾಗೆ ಮಾಡ್ತೀನಿ ಅಂದಾಗ, ನೀನು ಏನು ಹೇಳಿದ್ರು ಕೂಡ ಮಾಡ್ತೀನಿ, ಆದರೆ ಈ ವಿಷಯ ಯಾವುದೇ ಕಾರಣಕ್ಕೂ ಮಾವಂಗಾಗಲಿ ತೀರ್ಥ ಸಾಹೇಬ್ರಿಗಾಗಲಿ ಗೊತ್ತಾಗಬಾರ್ದು ಅಂತ ಹೇಳಿದಕ್ಕೆ, ಹೌದಾ, ಹಾಗಿದ್ರೆ ಏನು ಬೇಡ, ಈ ಮನೆಯಿಂದ ದೂರ ಹೋಗ್ಬಿಡು, ಯಾರ ಕಣ್ಗೂ ಕಾಣಿಸ್ಬಾರ್ದು, ಆ ರೀತಿ ದೂರ ಹೋಗ್ಬಿಡ್ಬೇಕು ಅಂತ ಹೇಳ್ತಾರೆ. ಖಂಡಿತ, ಆದರೆ ಮನೇಲಿ ಈ ವಿಷಯ ಹೇಳಬೇಡ, ಖಂಡಿತ ನಾನು ದೂರ ಹೋಗ್ತೀನಿ ಅಂತ ಹೇಳಿ ದೂರ ಹೊರಡ್ತಿದ್ದಾಳೆ ಸಾಧನ. ಸುಮ್ಮನೆ ಈ ಕಡೆ ಸಾಧನ ಅಂತೂ ತಾನು ಗೆದ್ದೆ ಅಂತ ಹೇಳಿ ಬೀಗ್ತಾ ಇದ್ದಾಳೆ. ಆ ಕಡೆ ಸುಮ್ಮನೆ ಎಲ್ಲರಿಂದ ದೂರ ಹೋಗ್ತಾ ಇದ್ದಾಳೆ. ಹಾಗಾದರೆ ಆಗಿದ್ದೇನು ಆಗ್ತಿರೋದೇನು ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.